ಈಗ ಬೆಳಗ್ಗೆ ಕೃಷ್ಣ ಅವರು ಹೇಳಿದ ತಕ್ಷಣ ಎಲ್ಲ ವರದಿ ತರಿಸ್ಕೊಂಡು ಮತ್ತು ರೆಸ್ಕ್ಯೂ ಕಾರ್ಯಕ್ರಮ ಏನಾಗ್ತಾ ಇದೆ ಅಂತ ತಾವೆಲ್ಲ ವರದಿ ಕೊಟ್ಟಿದ್ದೀರಾ, ಒಳ್ಳೆಯದು. ಸೊ ಇಂಪಾರ್ಟೆಂಟ್ ಆಗಿ ಈಗ ಸತ್ತಿರೋರು ಬದುಕಿದಾರಾ ಇಲ್ಲ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ನಾವು ಹಾಗೆ ಹೇಳೋಕ್ಕೂ ಆಗಲ್ಲ ಇಮಿಡಿಯೇಟ್ ಸತ್ತೋಗಿದ್ದಾರೆ ಅಂತ, ಅದು ದೊಡ್ಡ ಸುದ್ದಿ ಆಗ್ತದೆ. ಇಮಿಡಿಯೇಟಾಗಿ ಅವರು ಬದುಕಿದಾರಾ ಇಲ್ಲ ಸತ್ತಿದ್ರೆ ಅವ್ರ ಬಾಡಿ ತೆಗೆಯುವಂಥದ್ದು. ಮತ್ತು ನಮ್ಮವ್ರು ಸತ್ತಿದ್ದಾರೆ ಅಂತ ಅಂಗಡಿಯವ್ರು ನಮ್ಮವರು, ಅದಕ್ಕೆ ಏನಾದರೂ ಪರಿಹಾರ ಕೊಡೋಕ್ಕೆ ತಾವು ಸರ್ಕಾರದಿಂದ ಪರಿಹಾರ ಕೊಡಬೇಕು, ಇಲ್ಲ ಏಜೆನ್ಸಿಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಏಜೆನ್ಸಿಯಿಂದಾದರೂ ಪರಿಹಾರ ಕೊಡೋಕ್ಕೆ ಇಮಿಡಿಯೇಟ್ ಪರಿಹಾರವನ್ನು ತಾವು ಘೋಷಣೆ ಮಾಡಬೇಕು. ನಾವು ಚೀಫ್ ಸೆಕ್ರೆಟರಿ ಹೇಳಿದ್ರಿ, ನಾನು ಹೇಳೋದು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದ್ರೆ ಇನ್ನಷ್ಟು ಅದಕ್ಕೆ ಗಟ್ಟಿ ಬರ್ತದೆ. ಇದೊಂದೇ ಅಲ್ಲ, ನಮ್ಮ ಸಕಲೇಶ್ಪುರ ಎಲ್ಲ ಭಾಗದಲ್ಲೂ ಆ ಥರದ್ದೆಲ್ಲ ಇದೆ. ಕುಮಟಾ, ಸಕಲೇಶ್ಪುರ, ಈಗ ಮಳೆಗಾಲ ಬರ್ತದೆ, ಇವತ್ತಿಗೇನಲ್ಲ, ಇನ್ನೂ 3-4 ತಿಂಗಳು ಮಳೆ ಇರ್ತದೆ. ಸೊ 3-4 ತಿಂಗಳಲ್ಲಿ ಇನ್ನೇನು ಬೇರೆ ಬೇರೆ ಲ್ಯಾಂಡ್ ಸ್ಲೈಡ್ ಆಗ್ಬೋದು. ಅದಕ್ಕೊಂದ್ಸರಿ ಕರೆದು ಅವ್ರಿಗೆ ಸರಿಯಾಗಿ ಒಂದು ಯಾವ ರೀತಿ ಬುದ್ಧಿವಾದ ಹೇಳಬೇಕು. ಇವೆಲ್ಲ ಏನಾನ ಆದರೆ ನೀವೇ ರೆಸ್ಪಾನ್ಸಿಬಿಲಿಟಿ ಅಂತ ಮುಖ್ಯಮಂತ್ರಿಗಳ ಕೈಲಿ ಒಂದು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ. ಆ ಕೆಲಸನ ಮಾಡಬೇಕು. ಸುರೇಶ್ ಬಾಬು ಅವರೇ.